ಮೇಲೆ ಇರಾನ್ ದಾಳಿಯಾಗಿದೆ. ಭಾರತೀಯರಿಗೆ ಆತಂಕ ಶುರುವಾಗಿದೆ. ಇರಾನ್ ಖತಾರಲ್ಲಿ ಇರ್ತಕ್ಕಂಥ ಅಮೆರಿಕದ ವಾಯುನೆಲೆ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು. ಒಂದೋ ಎರಡೋ ಮಿಸೈಲ್ಗಳು ಬೇರೆ ಕಟ್ಟಡದ ಮೇಲೂ ಜನವಸತಿ ಕಟ್ಟಡದ ಮೇಲೂ ಬಿದ್ದಿದೆ. ತುಂಬ ಅಪಾಯ ಮಾಡದೇ ಇರಬಹುದು. ಅದು ಸುಮ್ಮನೆ ಒಂದು ಕಟ್ಟಡದ ಮೇಲೆ ಅದು ಹೊತ್ತೆ ಉರಿದಿದೆ ಅಷ್ಟೇ. ಇಡೀ ಕಟ್ಟಡ ಧ್ವಂಸ ಆಗುವಂಥದ್ದು ಏನೂ ನಡೆದಿಲ್ಲ ಅಲ್ಲಿ. ನಾನು ದಾಳಿ ಮಾಡಿದೆ ಅಂತ ಇರಾನ್ಗೆ ತೋರಿಸೋದು ಮಾತ್ರ ಆಯ್ತಾ? ವಿ ಡೋಂಟ್ ನೋ. ಏನಾಗುತ್ತೆ ನಿಮಗೆ, ಅಮೆರಿಕ ಬಂದು ಒಂದು ಇರಾನ್ ಮೇಲೆ ದಾಳಿ ಮಾಡಿಬಿಟ್ಟಾಗ ಇರಾನ್ ಏನೂ ಮಾಡದೇ ಇದ್ದರೆ ಅಲ್ಲಿನ ಆಡಳಿತ ವ್ಯವಸ್ಥೆ ಇರ್ತಾರಲ್ಲ, ಯಾರೋ ಒಬ್ಬ ಖಮೇನಿ ಏನು ಮಾಡಲಿಲ್ವಲ್ಲ, ಈ ಖಮೇನಿ ಏನು ಬಂತು ನಮಗೆ ಲಾಭ, ಓ ಈ ಅಶಕ್ತ ಈ ಮನುಷ್ಯ ಅಂಥೇಳಿ ಜನ ವಿರೋಧ ಶುರುವಾಗ್ಬಿಡುತ್ತೆ. ಇಲ್ಲ ನಾನು ದಾಳಿ ಮಾಡಿದೆ ಅಂತ ಹೇಳಿ. ನೋಡಿ, ನಿಮಗೆ ಒಂದು ಕಟ್ಟಡದ ಮೇಲೆ ಇರಾನ್ ಹಾರಿಸಿರ್ತಕ್ಕಂಥ ಒಂದು ಮಿಸೈಲ್ ಬಿದ್ದಿದೆ, ಸರಿ, ಅಟ್ಲೀಸ್ಟ್ ಒಂದು ಕಟ್ಟಡ ಚಿದ್ರಿಸಿದ್ರೆ ಆಗಬೇಕಲ್ವಾ, ಅದರಲ್ಲಿ ಪೀಸ್ ಆಗಬೇಕಲ್ವಾ ಅದು. ಇವರ ಅಟ್ಯಾಕ್ ಅದಷ್ಟು ತೀವ್ರವಾಗಿದ್ದಿದ್ರೆ ಬಿಟ್ಟಿರ್ತಕ್ಕಂಥ ಎಷ್ಟೋ ಕ್ಷಿಪಣಿಗಳನ್ನು 89 ಹಾರಿಸಿರ್ಬೇಕು ಇವರು ಅಂತ ಅಂದ್ಕೊಂಡ್ರು ಕೂಡ ಎಲ್ಲವನ್ನು ಹೊಡೆದು ಉರುಳಿಸಿದ್ದಾರೆ. ಕೆಲವು ಕ್ಷಿಪಣಿಗಳು ಬಿದ್ದಿದ್ದರೂ ಕೂಡ ತುಂಬ ಅದರಲ್ಲಿ ಡೆನ್ಸಿಟಿ, ಆ ಒಂದು ಕ್ಷಿಪಣಿಗಳ ತೀವ್ರತೆ ತಾಕತ್ತು ಜಾಸ್ತಿ ಇರಲಿಲ್ಲ. ಹಾಗಾಗಿ ಹಾನಿಯ ಪ್ರಮಾಣ ಕಡಿಮೆ ಇದೆ. ಆದರೆ ಇರಾನ್ ಜನಕ್ಕೆ ಏನಂತ ಹೇಳಿದ್ರೆ, ಇರಾನ್ ಕೂಡ ಬಿಡಲಿಲ್ಲ, ಕತಾರ್ ಮೇಲೆ ಆರಿಸ್ಬಿಟ್ಟಿದ್ದಾರೆ, ಸಿರಿಯಾನು ಬಿಡ್ತಾ ಇಲ್ಲ, ಇನ್ನೆಲ್ಲನೂ ಹೊಡೆದಾಕ್ಬಿಡ್ತಾರೆ ಇವರು ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಕೊಡ್ತಕ್ಕಂಥ ಕೆಲಸ ಮಾತ್ರ ಇದು ಗೊತ್ತಿಲ್ಲ. ಕತಾರ್ ಮೇಲೆ ಇರಾನ್ ದಾಳಿಯಾಗಿದೆ. ಆದರೆ ಕತಾರಲ್ಲಿ ನಾನಾಗಲೇ ಹೇಳ್ತಿದ್ದೆ, ದುಬೈ ಸೇರಿದಂತೆ ಅರಬ್ ದೇಶಗಳಲ್ಲಿ ಭಾರತೀಯರು ಅನೇಕರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಅದೇ ರೀತಿಯಲ್ಲಿ ಕತಾರಲ್ಲಿ ಅಂತ ಬಂದಾಗ ಭಾರತೀಯರಿಗೆ ಆತಂಕ ಶುರುವಾಗಿದೆ. ಇಲ್ಲಿ ಕತಾರಲ್ಲಿ 8 ಲಕ್ಷ ಭಾರತೀಯರಿಗೆ ಭೀತಿ ಶುರುವಾಯಿತು. ಕತಾರ್ ಮೇಲೆ ಅಟ್ಯಾಕ್ ಆಗ್ತಾ ಇದ್ದಂತೆಯೇ ಭಾರತ ಒಂದು ಕಡೆ ಅಲರ್ಟ್ ಆಗಿದೆ. ಸುರಕ್ಷಿತವಾಗಿ ಮನೆಗಳಲ್ಲೇ ಇರಿ ಅಂತ ಹೇಳಿ ಕೇಂದ್ರ ಸೂಚನೆ ಕೊಟ್ಟಿದೆ. 8 ಲಕ್ಷ ಕತಾರಲ್ಲಿರ್ತಕ್ಕಂಥ ಭಾರತೀಯರಿಗೆ ಕೇಂದ್ರದ ಸೂಚನೆ ಹೋಗಿದೆ.